ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ನ ಮಾಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಯಾರೆಲ್ಲ ನಮಗೆ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು ಅಂತ ಕೇಳ್ತಾ ಇದ್ರಿ ಅವ್ರಿಗಾಗಿರುತ್ತೆ. ಜೊತೆಗೆ ನೀವೇನಾದ್ರು ಫ್ರೆಷರ್ಸ್ ಆದರೂ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಮ ಎಜುಕೇಷನ್ ಏನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ 10th ಪಾಸ್ ಆಗಿರೋರು ಒಂದು ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕಂತ ಹುಡುಕ್ತಿದ್ರಿ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ಇದು ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುವಂಥ ಕಂಪ್ನಿನೇ. ನೋ ಬ್ರೋಕರ್ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನೀವು ಅದನ್ನು ಬೇಕಾದ್ರೆ ಗೂಗಲಲ್ಲೂ ಚೆಕ್ ಮಾಡ್ಕೊಬೋದು. ಜೆನ್ಯೂನ್ ಆದಂಥ ಕಂಪ್ನಿನೇ ಆಗಿದೆ. ಇನ್ನು ನೀವು ರೋಲ್ ನೋಡಿದ್ರೆ ಇಲ್ಲಿ ಅವರ ಪ್ರೋಸೆಸ್ಸಲ್ಲಿ ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ನೀವು ವರ್ಕ್ನ ಮಾಡ್ತೀರಾ. ಏನು ವರ್ಕ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇನ್ನು ನಿಮ್ಮ ಸ್ಯಾಲ್ರಿ ನೋಡಿದ್ರೆ ಪರ್ ಮಂತ್ ನಿಮಗೆ 15,000 ಸ್ಯಾಲ್ರಿ ಇರುತ್ತೆ. ಸೊ 16,000 ಅರೌಂಡ್ ಸ್ಯಾಲ್ರಿ ಇರುತ್ತೆ. ಪ್ಲಸ್ 2,000ವರೆಗೂ ನಿಮಗೆ ಅಲೋನ್ಸ್ನ ಕೊಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ಒಂದು ಬೆಸ್ಟ್ ಸ್ಯಾಲ್ರಿ ಎಲ್ಲನೂ ಆ್ಯಡಪ್ ಮಾಡಿದರೆ ನಿಮಗೆ ಅರೌಂಡ್ 20,000 ಅಥವಾ 22,000ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನೂ ಜಾಸ್ತಿನೇ ಬೇಕಾದರೆ ನೀವು ಚೆನ್ನಾಗಿ ಕೆಲಸನ ಮಾಡಿದ್ರೆ ಮಾಡ್ಬೋದಾಗಿರುತ್ತೆ. ವಾರದಲ್ಲಿ 6 ಡೇಸ್ ನೀವು ವರ್ಕ್ನ ಮಾಡಬೇಕು. ವೀಕ್ ಎಂಡ್ಸಲ್ಲಿ ನಿಮಗೆ ಅಂದರೆ ಸಂಡೇ ನಿಮಗೆ ರಜಾ ಇರೋದಿಲ್ಲ, ವೀಕ್ ಡೇಸಲ್ಲಿ ನಿಮಗೆ ರಜಾನ ಕೊಡ್ತಾರೆ. ಅದು ನಿಮಗೆ ಯಾವಾಗ ಬೇಕೋ ಆವಾಗ ತೊಗೊಳ್ಬೋದು. ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನೂ ಕೂಡ ಅವ್ರು ಏನು ಕೇಳಿಲ್ಲ. ಜಸ್ಟ್ ನಿಮಗೆ ಇಂಗ್ಲೀಷ್ ಹಾಗೆ ಕನ್ನಡ ಎರಡೂ ಭಾಷೆ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಎರಡೂ ಭಾಷೆ ನಮಗೆ ಮಾತಾಡೋಕ್ಕೆ ಬರುತ್ತೆ. MS ಎಕ್ಸೆಲ್ನ ಯೂಸ್ ಮಾಡ್ತೀವಿ ಅಂದರೆ ಈಸಿಯಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಕೆಲಸ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು, ನೀವು ಹೇಗೆ ಕೆಲಸ ಮಾಡಬೇಕಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಜೊತೆಗೆ ಕೆಲವೊಂದಷ್ಟು ಟಿಪ್ಸ್ನ ಕೂಡ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲೇ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೋ ಬ್ರೋಕರ್ ಕಂಪ್ನಿಯವರು ಅನ್ನೋದು ಕೂಡ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ನೀವು ಇಲ್ಲಿ ನೋಡಿದ್ರೆ 0 to 2 years ಆಫ್ ಎಕ್ಸ್ಪೀರಿಯನ್ಸ್ನ ಹೇಳಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. 1.75 lakhs per annum ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ಕೊಟ್ಟಿದ್ದೀನಿ ಇಂಟ್ರೊಡಕ್ಷನಲ್ಲಿ. ಇಲ್ಲಿ ಮುಂದೆನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಜೊತೆಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಕೂಡ ಅಪ್ಲೈ ಮಾಡಿ ಪೋಸ್ಟ್ ಮಾಡಿ 1 ವೀಕ್ ಆಗಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಮೊದಲನೇದಾಗೆ ಅವರು ಸ್ಯಾಲ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಅಂದಿದ್ದು. ಸೊ ಇಲ್ಲಿ ನೀವು ಸ್ಯಾಲ್ರಿ ರೇಂಜ್ ನೋಡಿದ್ರೆ 12 ಇಂದ 14,000 ಇನ್ ಹ್ಯಾಂಡ್ ಕೊಡ್ತಾರೆ. ಸೊ ಅದ್ರ ಪ್ಲಸ್ ನಿಮಗೆ 2,000 rupees ಅಲೋಯನ್ಸ್ ಕೊಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇವರಿಗೆ ಕೊಡ್ತಾ ಇರ್ತಾರೆ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅರೌಂಡ್ 17, 18 ಅಥವಾ 20ವರೆಗೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. 20+ ಕೂಡ ಮಾಡ್ಬೋದು ನೀವೇನಾದ್ರು ಚೆನ್ನಾಗಿ ಕೆಲಸನ ಮಾಡಿದ್ರೆ. ಹಾಗೆ ನಾ ಈಗ ಕಂಪ್ಲೀಟಾಗಿ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆ ಅಥವಾ ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಇನ್ನು ರೋಲ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಐಡೆಂಟಿಫೈ ಬಿಸ್ನೆಸ್ ಆಪರ್ಚುನಿಟೀಸ್ ಬೈ ಐಡೆಂಟಿಫೈಯಿಂಗ್ ಪ್ರೊಪೋಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬಿಸ್ನೆಸ್ ಅಪಾರ್ಚುನಿಟೀಸ್ ಎಲ್ಲಿದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ. ಇನ್ನು ಸೆಕೆಂಡ್ ನೋಡಿದ್ರೆ ಸೆಲ್ ಪ್ರಾಡಕ್ಟ್ಸ್ ಬೈ ಎನ್ಶರಿಂಗ್ ಕಂಟೆಂಟ್ ಆ್ಯಂಡ್ ಡೆವಲಪಿಂಗ್ ರಿಲೇಷನ್ಶಿಪ್ ವಿತ್ ರೆಕಮೆಂಡೆಡ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಪ್ರಾಡಕ್ಟ್ಸ್ನ ಸೆಲ್ ಮಾಡಬೇಕಾಗಿರುತ್ತೆ. ಸೆಲ್ ಅಂದರೆ ಇಲ್ಲಿ ನೋ ಬ್ರೋಕರ್ಸಲ್ಲಿ ನಿಮಗೆ ಸೈಟ್ಸು, ಹೌಸ್ ಆ ರೀತಿಯಾದಂಥದ್ದು ಬರುತ್ತೆ. ಸೊ ಇಲ್ಲಿ ಯಾರು ನಿಮಗೆ ಸೈಟ್ಸು ಆ ಥರ ಬೇರೆ ಏನು ಮನೆ ಅಥವಾ ಯಾವುದಾದ್ರು ಒಂದು ಪ್ರಾಪರ್ಟಿನ ಅಥವಾ ಫೀಲ್ಡ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ, ಅವರು ಕಾಲ್ ಮಾಡಿರ್ತಾರೆ. ಅದ್ರ ರಿಲೇಟೆಡ್ ನೀವು ಇನ್ಫಾರ್ಮೇಷನ್ನ ಕೊಟ್ಟು ಸೆಲ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಡೀಲ್ನ ನೀವು ರಿಲೇಷನ್ಶಿಪ್ನ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಮಾತಾಡೋದ್ರಲ್ಲಿ ಅದನ್ನು ಕ್ಲೋಸ್ ಮಾಡಬೇಕಾಗಿರುತ್ತೆ. ಔಟ್ ಬೋರ್ಡಿಂಗ್ ಕಾಲ್ಸ್ ಆನ್ ಡೇಟಾ ಕೊಲಾಬ್ರೇಟಿಂಗ್ ಥ್ರೂ ಲೀಡ್ಸ್ ಜನರೇಟೆಡ್ ಆ್ಯಕ್ಟಿವಿಟೀಸ್ ಸೆಕೆಂಡರಿ ಡೇಟಾ ಸೋರ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಔಟ್ ಬೋರ್ಡಿಂಗ್ ಕಾಲ್ಸ್ನ ಮಾಡಬೇಕಾಗಿರುತ್ತೆ. ಯಾವುದಕ್ಕೆ ಅಂದರೆ ಆಲ್ರೆಡಿ ಲೀಡ್ ಜನ್ರೇಷನ್ಸ್ ಕೊಟ್ಟಿರ್ತಾರೆ. ಲೈಕ್ ಯಾರೆಲ್ಲ ನೋ ಬ್ರೋಕರಲ್ಲಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅಥವಾ ಫಾರ್ಮ್ನ ಫಿಲ್ ಮಾಡಿರ್ತಾರೆ ಅವರ ನಂಬರ್ಸ್ಗಳನ್ನ ಹಾಗೆ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಜಸ್ಟ್ ಅವ್ರಿಗೆ ಕಾಲ್ ಮಾಡಿ ಅವ್ರು ಯಾವ ರೀತಿ ಸೈಟ್ಸ್ನ ಎಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅಥವಾ
ಏನು ಸೈಟ್ಸಾ ಹೌಸಾ ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನ ತೊಗೊಂಡು ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗಿರುತ್ತೆ. ಎಲ್ಲ ಡೀಟೇಲ್ಸ್ಗಳನ್ನ ಅಥವಾ ಏನೆಲ್ಲ ನೆಸೆಸಿಟಿ ಇನ್ಫಾರ್ಮೇಷನ್ಸ್ ಇದೆ ಅದೆಲ್ಲನೂ ಕೂಡ ಕಂಪ್ನಿಯವರು ಕೊಟ್ಟಿರ್ತಾರೆ. ನೀವು ಅದನ್ನು ಜಸ್ಟ್ ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಹೇಳಬೇಕಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೈಲಿ ಫಾಲೋ ಅಪ್ಸ್ ಆನ್ ಓಲ್ಡ್ ಲೀಡ್ಸ್ ಆ್ಯಂಡ್ ವರ್ಕ್ ಆನ್ ನ್ಯೂ ಲೀಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಓಲ್ಡ್ ಲೀಡ್ಸ್ಗಳು ಕೂಡ ಕೆಲವೊಂದು ಇರುತ್ತೆ. ಅಂದರೆ ಆಲ್ರೆಡಿ ಬೇರೆಯವ್ರು ಮಾತಾಡಿರ್ತಾರೆ, ನಾವು ಈ ರೀತಿಯಾದಂಥ ಸೈಟ್ ಅಥವಾ ಹೌಸ್ನ ತೊಗೊಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿರ್ತಾರೆ. ಸೊ ಅದನ್ನು ನೀವು ಅವರು ಫಾಲೋ ಅಪ್ ಕೇಳಿರ್ತಾರೆ. ಸೊ ನಾಳೆ ಕಾಲ್ ಮಾಡಿ, ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಅಥವಾ ಪೇಮೆಂಟ್ ಯಾವಾಗ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿರ್ತಾರೆ. ಸೊ ಆ ಲೀಡ್ಸ್ಗಳು ಕೂಡ ನಿಮಗೆ ಬರುತ್ತೆ. ಅವ್ರಿಗೆ ಕಾಲ್ ಮಾಡಿ ಯಾವಾಗ ಪೇಮೆಂಟ್ಸ್ನ ಮಾಡ್ತಾರೆ ಅಥವಾ ಯಾವಾಗ ಅವರು ಬಂದು ಲೈಕ್ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅದನ್ನು ನೀವು ಕೇಳುವಂಥದ್ದು, ಈ ರೀತಿಯಾದಂಥ ಕೆಲಸಗಳಿರುತ್ತೆ. ಸೊ ತುಂಬ ಟಫ್ ಇರೋದಿಲ್ಲ, ನಿಮಗೆ ಟಾರ್ಗೆಟ್ಸ್ ಇರೋದಿಲ್ಲ ಮೇಯ್ನಾಗಿ, ಓಕೆನಾ. ಸೊ ನಿಮ್ಮ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ, ಟಾರ್ಗೆಟ್ಸ್ ಇರೋದಿಲ್ಲ. ಸೊ ನೀವು ಏನು ಟೆನ್ಷನ್ ತೊಗೊಂಡ್ರೆ ನಿಮ್ಗೆ ಎಷ್ಟಿದೆ ವರ್ಕ್ ಅಷ್ಟನ್ನು ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಮೇಂಟೈನ್ ಕ್ವಾಲಿಟಿ ಸರ್ವಿಸ್ ಆ್ಯಂಡ್ ಎಸ್ಟಾಬ್ಲಿಷ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ವಾಲಿಟಿ ಸರ್ವಿಸ್ನ ಕೊಡಬೇಕಾಗಿರುತ್ತೆ ಕಸ್ಟಮರ್ಸ್ಗೆ, ಹಾಗೆ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ಸ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮಸ್ಟ್ ಬಿ ವೆಲ್ ಸ್ಪೋಕನ್ ಆ್ಯಂಡ್ ಎಂಗೇಜ್ ಟು ಕ್ಲೋಸ್ ಸೇಲ್ಸ್ ಡೀಟೇಲ್ಸ್ ಆ್ಯಂಡ್ ಜನರೇಟ್ ರೆವೆನ್ಯೂ ಫಾರ್ ದ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ, ಜೊತೆಗೆ ಸೇಲ್ಸ್ನ ಕ್ಲೋಸ್ ಮಾಡೋಕ್ಕೆ ಬರಬೇಕು, ಹಾಗೆ ಆರ್ಗನೈಸೇಷನ್ಸ್ಗೆ ಒಂದು ಇನ್ಕಮ್ ಆಗೋ ರೀತಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದನೇ ನಿಮಗೆ 2000 ಅಲೋವೆನ್ಸ್ ಜೊತೆಗೆ ಇನ್ಸೆಂಟಿವ್ಸ್ನ ಕೂಡ ಕೊಡ್ತಾ ಇರೋವಂಥದ್ದು. ಸೊ ಇಲ್ಲಿ ನೀವು 20,000 ಪ್ಲಸ್ಸೇ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಇಲ್ಲಿ ಒಂದು ಬಿಲ್ಡಿಂಗ್ನ ಅಥವಾ ಒಂದು ಸೈಟ್ನ ಅಥವಾ ಒಂದು ಸೇಲ್ಸ್ನ ಮಾಡಿದ್ರಿ ಅಂದರೆ ನಿಮಗೆ ಅದು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು 10 ಲ್ಯಾಕ್ ಅಥವಾ 15 ಲ್ಯಾಕ್ದು ಒಂದು ಹೌಸ್ನ ಅಥವಾ ಸೈಟ್ನ ನೀವು ಸೇಲ್ ಮಾಡಿದ್ದೀರಾ ಅಂದರೆ ಅದ್ರ ಮೇಲೆ ಪರ್ಸೆಂಟೇಜ್ ಕೊಡ್ತಾರೆ, ಲೈಕ್ 5%, 6% ಆ ರೀತಿ ಕೊಡ್ತಾರೆ. ಸೊ ಅಲ್ಲೇ ನೀವು ತುಂಬಾ ಅರ್ನಿಂಗ್ಸ್ ಮಾಡ್ಬೋದು ಇನ್ಸೆಂಟಿವ್ಸಿಂದನೇ ನಿಮ್ಮ ಸ್ಯಾಲ್ರಿ ಬಿಟ್ಟು. ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ. ಯಾರು ಸೀರಿಯಸ್ ಆಗಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಒಂದು ಇನ್ಕಮ್ ಜನ್ರೇಟ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಸ್ವಲ್ಪ ನಿಮ್ಮ ಟೈಮ್ ಹಾಗೆ ಎಫರ್ಟ್ನ ನೀವಿಲ್ಲಿ ಹಾಕಲೇಬೇಕಾಗಿರುತ್ತೆ, ಅಷ್ಟೇ ಚೆನ್ನಾಗಿ ಅರ್ನಿಂಗ್ಸ್ನ ನೀವಿಲ್ಲಿ ಮಾಡ್ಬೋದು, ಓಕೆನಾ. ಸೊ ಇನ್ನು ಇಲ್ಲಿ ನಿಮ್ಮ ಎಜುಕೇಷನ್ಸ್ ನೋಡಿದ್ರೆ ನೀವೇನಾದ್ರು 10th 12th ಅಥವಾ ಡಿಪ್ಲೊಮೊ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಏನಾಗಿದ್ರು ಅಟ್ಲೀಸ್ಟ್ ನಾನು 10th ಪಾಸ್ ಆಗಿದ್ದೀನಿ ಅಷ್ಟೇ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನಿಮಗೆ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಏನೆಲ್ಲ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕಂದ್ರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬರೆಯೋದಕ್ಕೆ ಹಾಗೆ ಓದೋದಕ್ಕೆ ಚೆನ್ನಾಗಿ ಬರಬೇಕು. ಗುಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್, ನಂಬರ್ಸ್ ಆ್ಯಂಡ್ ಅನಲೈಸಿಂಗ್ ಎಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು. ಯಾವುದ್ಯಾವ್ದ್ರ ಮೇಲೆ ಅಂದರೆ ನಂಬರ್ಸ್ ಹಾಗೆ ಅನಲೈಸಿಂಗ್ ಎಬಿಲಿಟಿ. ಸೊ ಇಲ್ಲಿ ಕಂಪ್ಲೀಟ್ಲಿ ಅಮೌಂಟ್ಸ್ ಅಥವಾ ಅಂದರೆ ಅವ್ರಿಗೆ ಅಮೌಂಟ್ ಹೇಳುವಂಥದ್ದು ಅಥವಾ ಸೈಟ್ ನಂಬರ್ಸ್ಗಳನ್ನ ಹೇಳುವಂಥದ್ದು ನಿಮ್ಮ ರೋಲ್ ಆಗಿರೋದ್ರಿಂದ ನಿಮಗೆ ನಂಬರ್ಸ್ ಚೆನ್ನಾಗಿ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಹೇಳೋದಕ್ಕೆ ಬರಬೇಕು. ಜೊತೆಗೆ ಅನಲೈಸಿಂಗ್ ಎಬಿಲಿಟಿ ಕೂಡ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೈಕ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ನಿರ್ಧಾರನ ತೊಗೊಳೋಷ್ಟು ಸ್ಕಿಲ್ ಇರಬೇಕು. ಇನ್ನು ಲ್ಯಾಂಗ್ವೇಜ್ ರಿಕ್ವೈರ್ಸ್ ಏನು ಅಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಕನ್ನಡ ಭಾಷೆಯಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋವಂಥದ್ದು ಇಂಗ್ಲೀಷ್, ಹಿಂದಿ, ಕನ್ನಡ ಅಥವಾ ಇಂಗ್ಲೀಷ್, ಕನ್ನಡ, ತಮಿಳ್ ಈ ರೀತಿಯಾದಂಥ ಲ್ಯಾಂಗ್ವೇಜಸ್ ಹೇಳಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಅಥವಾ ಕನ್ನಡ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು, ಈಸಿಯಾಗಿ ನಿಮಗೆ ಕೆಲಸ ಸಿಗುತ್ತೆ. ಇನ್ನು ಇಲ್ಲಿ ನಿಮ್ಗೆ ಏನೆಲ್ಲ ನಿಮಗೆ ಸ್ಕಿಲ್ಸ್ ಇರಬೇಕು ಅಥವಾ ಏನರಲ್ಲಿ ನೀವು ಫ್ಯಾಮಿಲಿಯರ್ ಇರಬೇಕು ಅಂದರೆ MS ಆಫೀಸ್, ಎಕ್ಸೆಲ್ ಅಥವಾ ವರ್ಲ್ಡಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಶುಡ್ ಬಿ ಫ್ಲೆಕ್ಸಿಬಲ್ ಫಾರ್ ಡೇ ಶಿಫ್ಟ್ಸ್, 9 hours ಆಫ್ ಲಾಗಿನ್ ಬಿಟ್ವೀನ್ 8 AM to 10 PM ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಬ್ಬರು ನಮಗೆ ಪಾರ್ಟ್ ಟೈಮ್ ಆಗಿ ಕೆಲಸನ ಕೊಡಿ ಅಥವಾ ಪಾರ್ಟ್ ಟೈಮ್ ಕೆಲಸ ಬೇಕು ಅಂತ ಕೇಳ್ತಾ ಇದ್ರಿ. ಇದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಓಕೆನಾ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಇದ್ರ ಮಧ್ಯದಲ್ಲಿ ನೀವು 9 hours ವರ್ಕ್ನ ಮಾಡಬೇಕಾಗಿರುತ್ತೆ. ಅದರಲ್ಲಿ 1 hours ನಿಮಗೆ ಬ್ರೇಕ್ ಬಿಡ್ತಾರೆ. ಸೊ 8 hours ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಅಥವಾ ಹೌಸ್ ವೈಫ್ಸ್ ನಮಗೆ ಫಿಕ್ಸ್ಡ್ ಟೈಮಿಂಗ್ಸಲ್ಲಿ ಆಗೋದಿಲ್ಲ, ಫ್ಲೆಕ್ಸಿಬಲ್ ಇರಬೇಕು, ಅದು ಪಾರ್ಟ್ ಟೈಮ್ ಥರ ಸಿಗಬೇಕು ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಕಂಫರ್ಟಬಲ್ ವಿತ್ ವರ್ಕಿಂಗ್ 6 days a week ಆ್ಯಂಡ್ ವೀಕ್ ಆಫ್ ವೀಕ್ ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮಂಡೇ ಟು ಸ್ಯಾಟರ್ಡೆ ಜೊತೆಗೆ ಸಂಡೇ ವರ್ಕ್ನ ಮಾಡಬೇಕಾಗಿರುತ್ತೆ. ಮಂಡೇ ಟು ಸ್ಯಾಟರ್ಡೆ ಮಧ್ಯದಲ್ಲಿ ನಿಮಗೆ ಯಾವಾಗ ಬೇಕೋ ಅವಾಗ ನಿಮಗೆ ವೀಕ್ ಡೇಸಲ್ಲಿ ನಿಮಗೆ ಒಂದು ರಜೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೋಲ್ ನೋಡಿದ್ರೆ ಟೆಲಿ ಸೇಲ್ಸ್ ಆಗಿರುತ್ತೆ. ಟೈಪ್ ನೋಡಿದ್ರೆ BPM BPO ಆಗಿರುತ್ತೆ.
ಡಿಪಾರ್ಟ್ಮೆಂಟ್ ನೋಡಿದ್ರೆ ನೀವು ಸೇಲ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಇದು ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ. ಕ್ಯಾಟಗರಿ ನೋಡಿದ್ರೆ ರಿಟೇಲ್ ಆರ್ B2C ಸೇಲ್ಸ್ ಆಗಿರುತ್ತೆ. ಹಾಗೆ ಎಜುಕೇಷನ್ಸ್ ಮತ್ತೆ ಅವರು ಮೆನ್ಷನ್ ಮಾಡಿದ್ದಾರೆ, ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ರು ಕೂಡ ಸಾಕು ಅಂತ ಹೇಳ್ತಿದ್ದಾರೆ. ಎಕ್ಸ್ಟ್ರಾ ಸ್ಕಿಲ್ಸ್ ಏನವ್ರು ಅಷ್ಟು ಮೆನ್ಷನ್ ಮಾಡಿಲ್ಲ, ಜಸ್ಟ್ ನಿಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ನಂಬರ್ಸ್ನ ಐಡೆಂಟಿಫೈ ಮಾಡೋಕ್ಕಾಗಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳುತ್ತೆ, ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕು. ಸೊ ಇಲ್ಲಿ ಮೊದಲನೇ ಕ್ವೆಶನ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಓದಿ ನೀವು ಇಲ್ಲಿ ಆನ್ಸರ್ನ ಮಾಡಬೇಕು. ಸೊ ಇಲ್ಲಿ ಮೊದಲನೇದಾಗಿ ಅದು ನಿಮಗೆ ಆರ್ ಅನ್ನೋ ಕೆರಿಯರ್ ಬ್ರೇಕ್ ಅನ್ನೋದ್ರ ಬಗ್ಗೆ ರಿಲೇಟೆಡ್ ಕ್ವೆಶನ್ನ ಕೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಕೆರಿಯರ್ ಬ್ರೇಕಲ್ಲಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಾನು ಜಸ್ಟ್ ಎಸ್ ಅಂತ ಹಾಕ್ತೀನಿ, ನೀವು ಬೇಕಾದ್ರೆ ನೋ ಅಂತ ಹಾಕ್ಬೋದು. ವಾಟ್ ಈಸ್ ದ ರೀಸನ್ ಫಾರ್ ಯುವರ್ ಕೆರಿಯರ್ ಬ್ರೇಕ್ ಅಂತ ಕೇಳ್ತಾ ಇದ್ದಾರೆ. ಎಜುಕೇಷನ್ಸ್ ಆಗಿದ್ದರೆ ಅಥವಾ ಲೇಟ್ ಆಫ್ ಅಥವಾ ಪರ್ಸ್ನಲ್ ಅಥವಾ ಚಿಲ್ಡ್ರನ್ ಕೇರ್ ಆಗಿದ್ದರೆ ನೀವು ಯಾವುದನ್ನು ಬೇಕಾದ್ರೂ ಮೆನ್ಷನ್ನ ಮಾಡ್ಬೋದು. ಸೊ ನಾನಿಲ್ಲಿ ಜಸ್ಟ್ ಪರ್ಸ್ನಲ್ ಅಂತ ಹಾಕ್ತೀನಿ. ಅದಾದಮೇಲೆ ವೆನ್ ಡಿಡ್ ಯು ಕೆರಿಯರ್ ಬ್ರೇಕ್ ಸ್ಟಾರ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಯಾವ ಮಂತ್ ಅಥವಾ ಯಾವ ಇಯರಲ್ಲಿ ನೀವು ಕೆರಿಯರ್ ಬ್ರೇಕ್ನ ತೊಗೊಂಡ್ರಿ ಅನ್ನೋದನ್ನ ಇಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಸೊ ನಾನು ಜಸ್ಟ್ ಇಲ್ಲಿ ಯಾವುದು ಬೇಕಾದರೂ ಕೊಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಾನು ಸೇಫರ್ ಸೈಡ್ಗೆ ಜಸ್ಟ್ 2025 10th ಹಾಕಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದರೆ, ಸಾರಿ ಐ ಹ್ಯಾವ್ ಅ ಟ್ರಬಲ್ ಕನೆಕ್ಟಿಂಗ್ ಟು ದ ಸರ್ವಿಸ್, ಪ್ಲೀಸ್ ಟ್ರೈ ಅಗೇನ್ ಇನ್ ಸಮ್ ಟೈಮ್. ಓಕೆ, ಇಲ್ಲಿ ಅದು ರಿಸ್ಟಾರ್ಟ್ ಕೇಳ್ತಾ ಇದೆ ಅಥವಾ ಪ್ಲೇಸ್ ಕೇಳ್ತಾ ಇದೆ. ಸೊ ಸೇವ್ ಅಂತ ಕೊಡಿ ಇನ್ನೊಂದ್ಸಲ, ಮತ್ತು ಅದು ಹಾಗೆ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಪರ್ಸ್ನಲ್ ಕೊಡಿ, ಅಂದರೆ ಮತ್ತೆ ಅದು ಅದೇ ಆನ್ಸರ್ಸ್ನ ಕೇಳ್ತಾ ಇದೆ. ಸೊ ಆದಷ್ಟು ಅದೇ ಆನ್ಸರ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಇದು ಲೋಡ್ ಆಗ್ತಾ ಇದೆ. ಸೊ ನೀವಿಲ್ಲಿ ಜಸ್ಟ್ ಸೇವ್ ಅಂತ ಕೊಟ್ಟು ಒಂದು 2 to 3 ಟೈಮ್ಸ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ಬಿಟ್ಬಿಡಿ, ಬಿಟ್ಟಾದಮೇಲೆ ಇಲ್ಲಿ ಅಪ್ಲೈನ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಅದು ಓಪನ್ ಆಗ್ತಾ ಇಲ್ಲ. ಸೊ ಅದಾದಮೇಲೆ ಅದು ಇನ್ನೊಂದು ಸಲ ತೋರಿಸುತ್ತೆ, ಆವಾಗ ನೀವು ಚೆಕ್ ಮಾಡಿಬಿಟ್ಟು ಅಪ್ಲೈನ ಮಾಡ್ಕೊಳ್ಳಿ. ಇಲ್ಲಿ ನನ್ನ ನೆಟ್ವರ್ಕ್ ಇಶ್ಯೂ ಕೂಡ ಇರೋದ್ರಿಂದ ಸ್ವಲ್ಪ ಅದು ಅಪ್ಲೈ ಆಗ್ತಾ ಇಲ್ಲ. ಸೊ ನೀವು ಟೈಮ್ ತೊಗೊಂಡು ಅದನ್ನು ಚೆಕ್ ಮಾಡಿ, ಅಪ್ಲೈ ಆಗೋವರೆಗೂ ಚೆಕ್ ಮಾಡಿ ಅಪ್ಲೈನ ಮಾಡ್ಬೋದು. ಅದು ಸ್ವಲ್ಪ ಸರ್ವರ್ ಇಶ್ಯೂಸ್ ತೋರಿಸ್ತಾ ಇದೆ ಅಷ್ಟೇ, ಬಟ್ ಅಪ್ಲೈ ಆಗುತ್ತೆ. ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಇರೋರು ಎಲ್ಲರೂ ಕೂಡ. ಸೊ ಅದಾದಮೇಲೆ ನಿಮ್ಮ ನೌಕರಿಯಲ್ಲಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.